ಎಸ್ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಎಚ್ ಎಂ ರೇವಣ್ಣ ಸಂಪರ್ಕಕ್ಕೆ ಬಂದಿದ್ದಾರೆ. ರೇವಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ರೇವಣ್ಣ ಅವರೇ, ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಸ್ಪೀಕರ್ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ವಿದೇಶಾಂಗ ಖಾತೆ ಸಚಿವರಾಗಿದ್ರು, ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಅನುಭವಗಳನ್ನು ಬಿಟ್ಟು ಹೋಗಿದ್ದಾರೆ. ನೀವು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಎಸ್ ಎಂ ಕೃಷ್ಣ ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು. ಅವರೊಬ್ಬ ಸಂಪುಟ ಇದು ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ನಾಯಕರು, ಸ್ಟೇಟ್ಸ್ಮನ್ ಅಂದ್ರೆ ತಪ್ಪಾಗಲಾರದು. ಅವರಲ್ಲಿ ಅವರಲ್ಲಿರ್ತಕ್ಕಂಥ ಅನೇಕ ಗುಣಗಳು, ಅವರು ಯಾರಿಗೂ ದ್ವೇಷನೆ ಮಾಡದಂತವ್ರಲ್ಲ. ಉದಾಹರಣೆಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಎಲ್ಲಾ ವಿಷಯ ಇದ್ದು ಕೂಡ ಅವರು ಅವರ ಮನೆ ದೇವರಾದಂತ ಮಹದೇಶ್ವರ ಬೆಟ್ಟ ಪೂಜೆ ಮಾಡಿಸಿ ಬಂದ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸನ್ನಿವೇಶದಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದ್ದು ವೀರಪ್ಪ ಮೊಯ್ಲಿ ಅವ್ರಿಗೆ. ಅವ್ರಿಗೆ ಕೇಂದ್ರ ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಸಹಾಯ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ ಅದನ್ನ ದ್ವೇಷವಾಗಿ ಪರಿಗಣಿಸ್ತಾ ಇವರು ಅವ್ರ ಬಗ್ಗೆ ಸಹಮತ ವ್ಯಕ್ತಪಡಿಸಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಮಾಡೋದಲ್ಲದೆ ನಾವು ಕೂಡ ಅವ್ರಿಗೆ ವೀರಪ್ಪ ಮೊಯ್ಲಿ ಜೊತೆಲಿದ್ವಿ ಅಂತಕ್ಕಂಥ ಒಂಚೂರು ವ್ಯತ್ಯಾಸ ಇಲ್ಲೇ ನಮ್ಮ ಎಲ್ಲಾ ಕಾರ್ಯಗಳಿಗೂ ಸಹಾಯ ಮಾಡಿದಂತ ಕೀರ್ತಿ ನಮ್ಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಉದಾಹರಣೆಗೆ ನಮ್ಮ ಸಮಾಜದ ಅನೇಕ ಕೆಲಸಗಳಿಗೆ ನಮ್ಮ 10ನೇ ವಾರ್ಷಿಕೋತ್ಸವನ್ನ ಕನಕ ಪ್ರಾಧಿಕಾರದ ಮಾಡ್ಕೊಟ್ಟವ್ರು ಅವರು, ಕನಕ ಪ್ರಾಧಿಕಾರ ಮಾಡಿದ್ದವರು. 10ನೇ ವಾರ್ಷಿಕೋತ್ಸವ ಬಂದಂತ ಸಂದರ್ಭದಲ್ಲಿ ನಾವು ಬೇಡಿಕೆ ಇಟ್ಟಂತ ಪ್ರಥಮ ನಮ್ಮ ಸಮಾಜ ಇಷ್ಟು ದೊಡ್ಡದಾದ್ರೂ ಕೂಡ ಒಬ್ಬ ವೈಸ್ ಚಾನ್ಸಲರ್ ಇರ್ಲಿಲ್ಲ. ನಾವು ಬೇಡಿಕೆ ಇಟ್ವಿ, ಲಕ್ಕಪ್ಪ ಗೌಡರನ್ನ ಪ್ರಥಮ ವೈಸ್ ಚಾನ್ಸಲರ್ ಮಾಡಿದ ಕೀರ್ತಿ ಅವ್ರದ್ದು. ಮತ್ತು ಇಡೀ ಇದರಲ್ಲಿ ನಮ್ಮ ಹೈಕೋರ್ಟ್ ಅಲ್ಲಿ ಒಬ್ರು ಜಡ್ಜ್ ಇರ್ಲಿಲ್ಲ, ಕುಮಾರ್ ಅನ್ನೋರ್ನ ಒಬ್ಬ ಹೈಕೋರ್ಟ್ ನ ನ್ಯಾಯಾಧೀಶರಾಗಿ ಮಾಡಿದಂತ ಕೀರ್ತಿ. ಮತ್ತು ನಾವ್ ಯಾವುದೇ ಕೇಳಿದ್ರು ಕೂಡ ಇಲ್ಲ ಅಂತಿರ್ಲಿಲ್ಲ. ನಮಗಂತೂ ನಮ್ಮ ಸಮಾಜಕ್ಕೆ ಅವರ ಕೊಡುಗೆ ಅಪಾರ. ಎಸ್ ರೇವಣ್ಣ ಅವರೇ, ನೀವು ಕೂಡ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ರಿ. ಎಸ್ ಎಂ ಕೃಷ್ಣ ಅಂತಹ ಧುರೀಣ ರಾಜಕಾರಣಿಯಿಂದ ಏನೆಲ್ಲ ಸಲಹೆಗಳನ್ನ ಪಡ್ಕೊಂಡಿದ್ರಿ? ಅವರ ಮಾರ್ಗದರ್ಶನ ನಿಮ್ಗೆ ಯಾವ ರೀತಿ ಪ್ರಭಾವ ಬೀರ್ತು ಅಂತ? ಅವರು ಸ್ಪೀಕರ್ ಆಗಿದ್ದಾಗ ಒಂದು ಒಳ್ಳೆ ಕೆಲಸ ಏನ್ ಮಾಡೋರು ಅಂದ್ರೆ, ಹೊಸದಾಗಿ ಆಯ್ಕೆ ಆಗಿದ್ದಂತ ನೂತನ ಸದಸ್ಯಗಳಿಗೆ 4 ಗಂಟೆಗೆ ಅವ್ರ ಚೇಂಬರ್ ಕರೆದು ಸ್ಪೀಕರ್ ಆಗಿ ಅವ್ರಿಗೆ ನಮ್ಮೆಲ್ಲರಿಗೂ ಸಲಹೆ ಕೊಟ್ರು. ಏನು, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು, ನೀವು ಚುನಾಯಿತರಾಗಿ ಬಂದು ಹಿರಿಯರಿಗೆ ಮಾತಾಡಕ್ ಬಿಟ್ಟು ನೀವು ಸುಮ್ನೆ ಕೂರಬಾರ್ದು, ಎಲ್ಲಾ ಪ್ರಕಾರದಲ್ಲೂ ನೀವು ಮಾತಾಡ್ಬೇಕು, ನಿಮಗೆ ನಾನು ಅವಕಾಶ ಕೊಡ್ತೀನಿ, ನೀವು ಬೆಳಿಬೇಕು ಅಂತ ಹೇಳಿ ಬೆನ್ತಟ್ಟಿ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಕೀರ್ತಿ ನಮ್ಗೆ ಅದೇ ಅದು ನಾಂದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೊತೆಗೆ ಅವರ ಮಂತ್ರಿ ಮಂಡಲದಲ್ಲಿ ಕೆಲಸ ಮಾಡಿದ್ದು ಕೂಡ ನನಗೆ ಬಹಳ ಸಂತೋಷ. ಈ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಜವಾಬ್ದಾರಿ ನಾನು ಮೂಲಸೌಕರ್ಯ ಮಂತ್ರಿಯಾಗಿ ನನ್ನೇ ಡೆಪ್ಯೂಟ್ ಮಾಡಿ ಡೆಲ್ಲಿ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸಿದ್ರು. ಒಬ್ಬ ಕಿರಿಯ ಸಚಿವನಾದ್ರೂ ಕೂಡ ಅವರಲ್ಲಿ ಹಿರಿಯ ಅಂತಕ್ಕಂಥ ಭಾವನೆ ಇರ್ತಿರ್ಲಿಲ್ಲ. ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥದ್ದು, ಅವರನ್ನ ತಿದ್ದಿ ಬೆಳೆಸ್ತಕ್ಕಂಥ ಕೆಲಸ ಮಾಡಿದಂತವ್ರು ಮಾನ್ಯ ಕೃಷ್ಣರವರು. ಅವರ ನಮ್ಮ ಸಂಬಂಧ ಅವಿಸ್ಮರಣೀಯ ಅಂತ ಹೇಳೋದಕ್ಕೆ ಸಂತೋಷ. ರೇವಣ್ಣ ಅವರೇ, ಈಗ ಒಂದು ಸದನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಆಡಳಿತ ವಿರೋಧ ಪಕ್ಷದ ನಡುವೆ ಸದ್ದುಗದ್ದಲ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಸ್ಪೀಕರ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಎರಡೂ ಪಕ್ಷದ ನಾಯಕರನ್ನ ಅವ್ರನ್ನ ಸಮಾಧಾನ ಪಡಿಸಬೇಕಾದಂತ ಜವಾಬ್ದಾರಿ ಸ್ಪೀಕರ್ದಾಗಿರುತ್ತದೆ. ಅವರು ಅದನ್ನ ಹೇಗೆ ನಿಭಾಯಿಸ್ತಾ ಇದ್ರು ಅಂತ? ನಿಜವಾಗಿ ನಾನು ಹೇಳೋದೆಲ್ಲ ಅವರ ಒಂದು ಕಾರ್ಯವೈಖರಿ, ಅವರ ಒಂದು ವರ್ಚಸ್ಸು. ಅವ್ರೇನಾದ್ರೂ ಮಾತಾಡಿದ್ರೆ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಅದನ್ನ ಹಿಯರ್ ಮಾಡಿ ಕೇಳಿ ಅವರ ಸಲಹೆಯನ್ನ ಒಪ್ಕೊಳ್ತಕ್ಕಂಥ ರೀತಿಯಲ್ಲಿ ಮಾತಾಡೋರು. ಆ ಒಂದು ಸನ್ನಿವೇಶನೇ ನಮಗೆ ಬಹಳಷ್ಟು ಸಭೆಗಳಲ್ಲಿ ವಿರೋಧ ಪರ ಅನ್ನೋ ವಿಷಯಗಳಲ್ಲಿ ಸದನ ಸಲೀಸಾಗಿ ನಡೆಯೋದಕ್ಕೆ ಅವಕಾಶಗಳು ಕಲ್ಪಿಸ್ತಾ ಇದ್ರು. ಕೊನೆಯದಾಗಿ ತಾವು ಯಾವಾಗ ಅವ್ರನ್ನ ಭೇಟಿಯಾಗಿದ್ರಿ, ಏನಂತ ಮಾತಾಡಿದ್ರಿ ಕೊನೆಯದಾಗಿ? ಆಮೇಲೆ ತುಂಬಾ ಹಾಸ್ಯ ಪ್ರಜ್ಞೆ ಇತ್ತು ಅವರಿಗೆ ಅಂತ ಕೇಳ್ಪಟ್ಟಿದೀವಿ. ನಿಮ್ಮ ಹತ್ರ ಏನಾದ್ರು ಹಾಸ್ಯ ಚಟಾಕಿಯನ್ನ ಹರಿಸ್ತಾ ಇದ್ರ ಅಥವಾ ಸೀರಿಯಸ್ ಆಗಿ ಇರ್ತಾ ಇದ್ರ ಅಂತ? ಇಲ್ಲ ಅದೊಂದು ಅವರಲ್ಲಿ ಗುಣ ಏನಪ್ಪಾ ಅಂದ್ರೆ, ಹೆಚ್ಚಿಗೆ ಜನ ಇದ್ದಾಗ ಹಾಸ್ಯಕ್ಕೆ ಅವರು ಬೆಲೆ ಕೊಡ್ತಿಲ್ಲ, ಜನ ನೋಡ್ಕೊಳ್ಳೋರು. ಕಡಿಮೆ ಜನ ಇದ್ರೆ
ಹತ್ರದವ್ರಿದ್ರೆ ಬಹಳ ಎಂಜಾಯ್ ಮಾಡೋರು, ಖುಷಿ ಮಾಡೋರು, ನಮ್ಮನ್ನು ಖುಷಿ ಪಡಿಸೋರು. ಉದಾಹರಣೆಗೆ ನಾನು, ಅಂಜನಮೂರ್ತಿ ಮತ್ತು CM ಲಿಂಗಪ್ಪ ಅವ್ರು ಹೋದ್ರೆ ನಾವು 3 ಜನ ಒಂದು ರೀತಿ ವಿಧಾನಸಭೆನಲ್ಲಿ ಅಥವಾ ಇದರಲ್ಲಿ ನಾವು ಒಂದು ಜೋಡಿ 3 ಜನ ನಾವು ಹೋದ್ರೆ ನೀವ್ ಯಾವಾಗ ಸೇರ್ತೀರಾ, ಯಾವಾಗ ನಿಮ್ಮ ಬಿಡುಗಡೆ, ರಾತ್ರಿ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡೋರು. ಮತ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರ ನಾವೇನಾದ್ರೂ ಪೇಪರ್ಗಳು ತಗೊಂಡೋಗಿ ಬರ್ಸ್ಬೇಕು ಅಂತ ಹೇಳಿದ್ರೆ 4 ಗಂಟೆ, ಯಾಕೆಂದ್ರೆ ನಾನು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಓದೋನು, 5 ಲೆಟರ್ ಬರೆಯೋರು. 5 ಲೆಟರ್ಗೆ ಆಡಳಿತಾತ್ಮಕ ಮುಂಜೂರಾತಿನೇ ಕೊಡೋರು, ಏನ್ ಬರಿಬೇಕಾದ್ರೂ ಬರೆಯೋರು. 6, 7, 8 ಏನಾದ್ರು ಇಟ್ರೆ ಅದಕ್ಕೆ ಕಡೆ ಮಂಡಿಸಿ ಸೀನ್ ಅಂತ ಬರ್ದಿಡೋರು. ನಾವು ಕೇಳಿದ್ವಿ, ಏನ್ ಸರ್ ನೀವ್ ಹಿಂಗ್ ಮಾಡ್ತೀರ? ನೀವು ಈ ನಮ್ಮ ತಮ್ಮಣ್ಣ ಒಂದ್ಸಾರಿ ಇಡೀ 20 ಲೆಟರ್ ತಗೊಂಡ್ ಬಂದಿದ್ರು ಮದ್ದೂರ್ MLA. ಲೆಟರ್ ಎಲ್ಲಿ ಪ್ರಿಂಟ್ ಮಾಡಿಸ್ತೀರಾ ಅಂದ್ರೆ ಅರ್ಥ, ಇಷ್ಟೊಂದು ಲೆಟರ್ ಯಾಕೆ ಕೊಡ್ತೀರಾ ಅಂತ ಕೇಳೋದನ್ನ ಹಾಸ್ಯಾಸ್ಪದವಾಗಿ, ನೀವೇನು ನಿಮ್ದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆಯಾ ಅಂತ ಕೇಳಿದ್ರು. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಮಾತಾಡ್ತಕ್ಕಂಥವನ್ನ ನಾನು ಬಹಳ ಜನ ನೋಡಿಲ್ಲ. ಅದರಲ್ಲಿ ಪ್ರಥಮ ಮಾನ್ಯ ಕೃಷ್ಣ ಅವರು ನೋವು ಆಗ್ಬಾರ್ದು, ಅದವ್ರಿಗೆ ಅರ್ಥವೂ ಆಗ್ಬೇಕು, ಆ ರೀತಿನಲ್ಲಿ ಬಹಳ ಮಾತಾಡೋರು, ಖುಷಿ ಪಡೋರು. ಜೊತೆಲಿ ಏನಾದ್ರು ಕಡಿಮೆ ಜನ ಇದ್ರೆ ಬಹಳ ಖುಷಿಯಾಗಿ ನಗೋರು. ಈ ವಿಶ್ವನಾಥ್ ಒಂದೊಂದ್ಸರಿ ತೀಟೆ ಮಾಡ್ಬಿಡೋರು. ವಿರೋಧ ಇದರಲ್ಲಿ ಆಡಳಿತ ಪಕ್ಷ ನಾಯಕರು ಬಂದ್ರೆ ಅವ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು. AICC ಅಬ್ಸರ್ವರ್ ಬರ್ತಾರಲ್ಲ, ಅವ್ರನ್ನ ಬಂದು ಇಲ್ಲಿ ಪೊಲೀಸ್ ತಿಂದು ಮಾತಾಡಿ ಹೊಟ್ಟೋಗ್ತಾರೆ ಅಂತ ಹೇಳ್ಬಿಟ್ಟಿದ್ದ ಪಾಪ. ಅವಾಗ ನನ್ನ ಕಳಿಸಿ ಹಿಡ್ಕೊಂಡ್ ಬಂದ್ವಿ, ಹೋಗಿ ಕರ್ಕೊಂಡ್ ಬಂದೆ ಮೈಸೂರಿಂದ. ಮೇಲೆ ಕರೆಸಿ ವಿಲಾಸರಾವ್ ದೇಶಮುಖ್ ಅವ್ರ ಬಗ್ಗೆ ಅವ್ರು ಕೋಪ ಮಾಡ್ಕೊಂಡು ಹೊರಟೋಗಿದ್ರು. ಅವಾಗ ಕರೆಸಿ ಮಾತಾಡಿದಾಗ SM ಕೇಳಿದ್ರು, ಏನಪ್ಪಾ ವಿಶ್ವನಾಥ್ ಹಿಂಗ್ ಮಾಡ್ತಿದ್ರು? ನೀವು ದೇವ್ರಿದ್ದಂಗೆ, ನಾವ್ ಏನೇ ಮಾಡಿದ್ರು ನೀವೆಲ್ಲ ಸಹಿಸ್ಕೋಬೇಕು ಅಂದಾಗ ಜೋರಾಗಿ ನಕ್ಕಿ ಕ್ಷಮೆ ಮಾಡಿ ಒಂದ್ ಅರ್ಥದಲ್ಲಿ ಅವ್ರನ್ನ ನೋಡೋದೇ ಇಲ್ಲ ಮುಖ ಅನ್ನಂಗಿದ್ರು ವಿಶ್ವನಾಥ್ ಅಲ್ಲಿ. ಮತ್ತೊಂದು ಕಡೆ ಅವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ 1999ರಿಂದ 2004ರ ಅವಧಿಯಲ್ಲಿ ಒಂಥರ ಮುಳ್ಳಿನ ಹಾದಿ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗುತ್ತೆ, ಇನ್ನೊಂದು ಕಡೆ ಕಾವೇರಿ ವಿವಾದ ಭುಗಿಲೆದ್ದೇ ಇರುತ್ತೆ, ಕಂಬಾಲಪಲ್ಲಿ ಅಪಹರಣ ಪ್ರಕರಣ, ಸಾಕಷ್ಟು ಸವಾಲುಗಳಿದ್ದು SM ಕೃಷ್ಣ ಅವರಿಗೆ. ಖಂಡಿತ ಅವರು ಆ ವಯಸ್ಸಿನಲ್ಲಿ ಬೆಂಗಳೂರು ಮಂಡ್ಯ ನಡೆದಿದ್ದಲ್ಲೇ ಕೊನೆ ಹಂತದಲ್ಲಿ ಕಾವೇರಿ ನೀರಿಗಾಗಿ ಅವರು ಬೇರೆಯವರು ಮಾಡಿದ್ರು, ಅವರು ಸ್ವತಃ ಅವರೇ ಪಾದಯಾತ್ರೆ ಮಾಡಿದ್ದು ಕೂಡ ನಾವು ನೆನೆಸ್ಕೊಳ್ತೇವೆ. ನೆಲ ಜಲ ಒಂದು ಸಂಸ್ಕೃತಿ ಬಗ್ಗೆ ವಿಷಯ ಬಂದಾಗ ಯಾವತ್ತೂ ಕೂಡ ಅವರು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಿದಂತ ಕೀರ್ತಿ ಅವರು. ಮತ್ತು ರಾಜ್ಕುಮಾರ್ ಅವರ ಬಿಡುಗಡೆಗೆ ಅವರ ಸಂಯಮ, ಅವರು ಮಾಡಿದ ರೀತಿ ಅದ್ಭುತ ಅಂತ ಹೇಳೋದಕ್ಕೆ ಸಂತೋಷ. ಇನ್ನೊಂದ್ ಕಡೆ ಈಗ ನಿಮ್ದು 138 ಶಾಸಕರ ಒಂದು ಸುಭದ್ರ ಸರ್ಕಾರ, ಈಗ SM ಕೃಷ್ಣ ಅವರ ಅವಧಿಯಲ್ಲಿ 132 ಶಾಸಕರ ಒಂದು ಸುಭದ್ರ ಸರ್ಕಾರ ಆಗಿತ್ತು. ಅವತ್ತೇನೆ ಅದನ್ನ ಸಾಧನೆ ಮಾಡಿ ತೋರಿಸ್ಬಿಟ್ಟಿದ್ರು SM ಕೃಷ್ಣ ಅವರು. ಹೌದೌದು. ಮತ್ತೆ ಪಾಂಚಜನ್ಯ ಮಾಡಿದ್ವಲ್ಲ, ಹೌದು ಹೌದು, ಅದು ಕೂಡ ಬಹಳ ಯಶಸ್ವಿ. ಪಾಂಚಜನ್ಯ ಪಾದಯಾತ್ರೆ ಒಂದು ಎಫೆಕ್ಟ್ ಆಯ್ತು ಅದು ಅಂತ ರಾಜ್ಯದಲ್ಲಿ. ಯುಗ ಪ್ರಾರಂಭ ಆಗಿದ್ದೆ ಅವರಿಂದ. ಆಮೇಲೆ ಸಿದ್ದರಾಮಯ್ಯನವರು ಬಳ್ಳಾರಿ ಯಾತ್ರೆ ಮಾಡಿದ್ರು, ಇವೆಲ್ಲ ಇವೆ. ಅದು ಕೂಡ ಒಂದು ಯಶಸ್ವಿ ಹೋರಾಟವೇ. ಆದ್ರೆ ವ್ಯವಸ್ಥಿತವಾಗಿ ಇಡೀ ರಾಜ್ಯದಲ್ಲಿ ಜಿಲ್ಲಾವಾರು ಆ ಜಿಲ್ಲೆಗೆ ಹೋದಾಗ ಆ ಜಿಲ್ಲೆಯ ವಿಷಯಗಳನ್ನ ಅರಿತು ಅಲ್ಲಿಗೆ ತಕ್ಕಂತೆ ಸಮಸ್ಯೆ ಮತ್ತು ಪರಿಹಾರ ಮಾಡಿದಂತ ಕೀರ್ತಿ SM ಕೃಷ್ಣ ಅವರು. ಈಗ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಅದೃಷ್ಟನೂ ಇರಬೇಕು, ಮತ್ತೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಅದೃಷ್ಟ ದೇವತೆ. ಕೆಲವ್ರನ್ನ ಮಾತ್ರ ಇಟ್ಕೊಳ್ಳುತ್ತೆ, ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ. ಅದರಲ್ಲಿ ಮುಟ್ಟಿದೆಲ್ಲ ಚಿನ್ನ ಆಗ್ಬಿಡ್ತು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ರು, ಸ್ಪೀಕರ್ ಆದ್ರು, ಉಪಮುಖ್ಯಮಂತ್ರಿ ಆದ್ರು, ವಿದೇಶಾಂಗ ಖಾತೆ ಸಚಿವರಾದ್ರು. ಆದರೆ ಕೆಲವರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗಕ್ಕೆ ಆಗ್ತಾ ಇಲ್ಲ. ಇನ್ ಕೆಲವರು ಮುಟ್ಟಿದೆಲ್ಲ ಚಿನ್ನ. ಆ ಲಿಸ್ಟಲ್ಲಿ SM ಕೃಷ್ಣ ಒಬ್ರು. ನಿಜ. ಉದಾಹರಣೆಗೆ ನಮಗೆ ಇಲ್ಲಿ TR ಶಾಮಣ್ಣ ಅಂತ ಇದ್ರು, ಅವ್ರು ಪಾಪ ತುಂಬಾ ಒಳ್ಳೆ ವ್ಯಕ್ತಿ, ಮಾಗಡಿಯವರೇ ಅವರು, ಬಸವನಗುಡಿಯವರು. ಆದ್ರೂ ಅವ್ರಿಗೆ ಮೇಯರ್ ಆಗಕ್ ಆಗ್ಲೇ ಇಲ್ಲ. ಒಂದೊಂದ್ ಸಾರಿ ಒಂದೊಂದು ಇವೆಲ್ಲ ನೋಡಿದ್ದೇವೆ ಇದೆಲ್ಲ. ಆದ್ರೆ SM ಕೃಷ್ಣ ಅವ್ರಿಗೆ ಎಲ್ಲಾ ರೀತಿಯ ಜನ ಬೆಂಬಲ, ದೇವರ ಬೆಂಬಲ ಮತ್ತು ಹೈಕಮಾಂಡ್ ಅವ್ರ 5 ವರ್ಷದಲ್ಲಿ ಹಸ್ತಕ್ಷೇಪ ಇಲ್ದೇನೆ ರಾಜಕೀಯ
ಹೌದು. ಯಶಸ್ವಿಯಾಗಿ ನಡೆಸಿದ್ರು. ಮತ್ತೆ ಯಾರಿಗೂ ನೋವು ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ಬೇಕಾದ್ರೆ ಹೇಳೋ ವಿಷಯನ ಹಾಸ್ಯಾಸ್ಪದವಾಗಿ ಹೇಳಿ ತಿಳಿ ಮಾಡ್ಬಿಡೋರು. ಕರೆಕ್ಟ್ ಕರೆಕ್ಟ್. ಕೋಪ ಮಾಡ್ಕೊಂಡು ದಿನಾನು ನೋಡಿಲ್ಲ, ಮುಖ ಗಂಟಕ್ಕಿದ್ದು ನೋಡಿಲ್ಲ. ಅವ್ರು ನಾವ್ ಎಷ್ಟ್ ಸಾರಿ ಹೋಗಿ ಬೇಕಾದ್ರೆ ಅವ್ರಿಗೆ ಕೆಣಕಿದ್ರು ಕೂಡ ಬೇಕಾದ್ರೆ ಸುಮ್ನೆ ಇದ್ಬಿಡೋರೇ ಹೊರತು ಒಂದು ಮಾತು ಕೆಟ್ಟದ್ದಾಡಿದ್ದು ನಾವು ನೋಡಿಲ್ಲ. ಅದೆಷ್ಟೇ ದೊಡ್ಡ ಜಟಿಲವಾದ ಸಮಸ್ಯೆ ಆಗಿದ್ರು ಕೂಡ ಅದನ್ನ ಬಹಳ ಈಸಿಯಲ್ಲಿ ಪರಿಹಾರ ಮಾಡೋರು ಅಂತೀರಾ? ಖಂಡಿತ ಖಂಡಿತ. ಮತ್ತೆ ಎಸ್ ಎಂ ಕೃಷ್ಣ ಅವರು 2017ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಲೀಡರ್ಗೆ ಅದೊಂದು ಸ್ವಲ್ಪ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ. ತಮಗೂ ಕೂಡ ಆಗಿರುತ್ತೆ ಬೇಜಾರ? ನಮಗೆಲ್ಲ ಹೆಚ್ಚಿಂದ ಅಸಮಾಧಾನ. ನಮಗೆ ಅನ್ಸೋದು ಅವರ ವೈಯಕ್ತಿಕಕ್ಕೆ ಹೋಗಿದ್ದಲ್ಲ ಅದು ಅಂತ ನಮ್ಮ ಮಾತುಗಳು. ಜನ ಮಾತಾಡ್ತಾರೆ, ನಾವು ಅದನ್ನ ಹೇಗೆ ಹೇಳೋದು? ಅಳಿಯನ ತೊಂದರೆಗೋಸ್ಕರ ಅಂತಾರೆ, ಅದು ಸತ್ಯಾಸತ್ಯತೆ ನಮಗ್ ಗೊತ್ತಿಲ್ಲ. ಬಟ್ ಅವ್ರು ಹೋಗಿದ್ದಂತೂ ನಮಗೆ ಯಾಕಂದ್ರೆ ಅವರು ನನಗಂತೂ ಅವ್ರು ಗವರ್ನರ್ ಆಗಿದ್ದಂತ ಸಂದರ್ಭದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ವಿಶ್ವನಾಥ್ ಅಲ್ಲೊಬ್ಬ ವೈಸ್ ಚಾನ್ಸಲರ್ ಮಾಡ್ಕೊಟ್ರು ಸೊಲ್ಲಾಪುರ ಯೂನಿವರ್ಸಿಟಿಗೆ. ಅಷ್ಟು ನಮ್ಗೆ ನಮ್ ಕೆಲಸಗಳಿಗೆ ಒತ್ತು ಕೊಟ್ಟಂತವ್ರು ಎಸ್ ಎಂ ಕೃಷ್ಣ ಅವರು. ಗವರ್ನರ್ ಆದಾಗ ಬಿಡ್ಲಿಲ್ಲ. ಇನ್ನೊಂದ್ ಮಾತು ಹೇಳಬೇಕು, ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ಕಾಂಗ್ರೆಸ್ ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಇವ್ರ ಕೊಡುಗೆನೂ ಇತ್ತು, ಇದೆ. ಆ ಸಮಯದಲ್ಲಿ ಇವ್ರಿಗೆ ಹೈಕಮಾಂಡ್ ಅವ್ರ ಒಂದ್ ಮಾತು ಕೇಳಿದ್ರು. ನಾವು ಇದ್ವಿ ಅಲ್ಲಿ, ನಾನು BL ಶಂಕರ್ ಎಲ್ಲ ಇದ್ವಿ, ಹೋಗಿದ್ವಿ ಇವ್ರ ಹತ್ರ. ಹೈಕಮಾಂಡ್ ಅವ್ರು ಮಾತಾಡಿದಾಗ ಈಸ್ ಸಿದ್ದರಾಮಯ್ಯ ಈಸ್ ಅಗೇನ್ಸ್ಟ್ ಇಂದಿರಾ ಗಾಂಧಿ ಫ್ಯಾಮಿಲಿ, ಈಸ್ ಅರೋಗೇಟ್ ಅಂತ ಒಂದ್ ಪ್ರಶ್ನೆ ಬಂತು ಆ ಕಡೆಯಿಂದ. ಈಸ್ ರಫ್ ಅಂಡ್ ಯು ವೋಂಟ್ ಅಬ್ಲೈಸ್ ಎನಿಬಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಆ ಕಡೆಯಿಂದ. ಅವಾಗ ಇವ್ರು ಒಂದೇ ಒಂದು ಬಹಳ ಒಳ್ಳೆ ಮಾತಾಡಿದ್ದು ಅಂದ್ರೆ, ಸಿದ್ದರಾಮಯ್ಯ ಇಸ್ ರಾ ಡೈಮಂಡ್, ಸಿದ್ದರಾಮಯ್ಯ ಇಸ್ ಎ ರಾ ದಿಸ್ ಥಿಂಗ್, ಇಫ್ ಯು ಶೈನ್ ಇಟ್ ಅಂಡ್ ಇಫ್ ಯು ಟ್ರೈ ಇಟ್ ಇಟ್ ವಿಲ್ ಬಿಕಮ್ ಎ ಗುಡ್ ಡೈಮಂಡ್ ಅಂತ ಹೇಳಿದ್ರು. ಆ ಪದ ಎಷ್ಟು ಅರ್ಥಪೂರ್ಣ ಆಯ್ತು, ಅದು ಎಷ್ಟು ಸಕ್ಸಸ್ ಆಯ್ತು ಅನ್ನೋದಕ್ಕೆ ಈ ಸಿದ್ದರಾಮಯ್ಯನವ್ರು ಸೇರೋ ಸಮಯದಲ್ಲಿ ಇವ್ರದ್ದು ಕೂಡ ಕೊಡುಗೆ ಇತ್ತು ಅನ್ನೋದನ್ನ ಜ್ಞಾಪಿಸ್ತೇನೆ. ರೈಟ್ ಸರ್, ರೈಟ್. ಓಕೆ, ಅಶ್ವವೇಗ ವಾಹಿನಿ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಅನಿಸಿಕೆಗಳನ್ನು ಹಂಚಿಕೊಂಡ್ರಿ, ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರಿ, ಸಾಕಷ್ಟು ಸಾಧನೆಗಳನ್ನು ಮಾಡಿದಾಗ ಈ ರೀತಿಯಾದಂತಹ ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೂ ಕೂಡ ಎಲ್ರಿಗೂ ಕೂಡ ಮನಸ್ಸಾಗ್ತದೆ. ಧನ್ಯವಾದಗಳು ಸರ್. ಒಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗಾಗಲೇ ಮದ್ದೂರು ಕಡೆ Ashwavega English News coming soon. Your channel, your voice, your trust.